ಆ 20 ಕುಂಟೆ ಜಮೀನು ಏನಿದೆ ಸ್ಲಮ್ ಒಂದು ಡಿಕ್ಲೇರ್ ಆಗಿದ್ದು ಅಲ್ಲೇ ಆ ಮನೆಗಳನ್ನ ಕಟ್ಟುವ ಒಂದು ವ್ಯವಸ್ಥೆ ಮಾಡಿ. ಏನ್ ಮಾಡಿದ್ರೆ ನಮಗೆ ನಮ್ಮ ಜೊತೆ ಹೋರಾಟ ಮಾಡಿದಿರ, ನಮ್ಮ ಜೊತೆ ಕಷ್ಟ ಮಾಡಿದಿರ, ನಮಗೆ ದಾರಿ ಕೊಟ್ಟಿದ್ದೀರ, ಅವುಗಳಲ್ಲಿ ಒಂದು ಕಡೆ ಬಂದೇ ಇಲ್ಲ. ಈಗ ನೀವು ಮಕ್ಕಳಿಲ್ಲ ಏನಿಲ್ಲ ನಾನು ಮಾಡ್ಕೊಡ್ತೀವಿ ಈ ಮಾಡ್ಕೊಡ್ತೀವಿ ಜೊತೆ ಮನೆ ಹೋಯ್ತು ಒಂದು ದಿನ ಕಾಲ ನಮ್ಮ ಬೀದಿಗೆ 3 ವರ್ಷ ನಮ್ಮ ಜೊತೆ ಎಲ್ಲ ಹೇಳಿದ್ರೆ ನಾವು ಕೇಳಿದ್ವಿ. ಯಾಕಂದ್ರೆ ನಮ್ಮ ಶ್ರೀನಿವಾಸ ಮುಖಾಂತರ ಬರ್ತಾನೆ ಮಾಡ್ತಾರೆ ಮಾಡಿದ್ವಿ. ಈಗ ನಮಗೆ ನೀವು ಕೈ ಕೊಟ್ಟರೆ ಈಗ ಮಕ್ಕಳಿಲ್ಲ ಏನಿಲ್ಲ 3 ವರ್ಷ ನೀವು ಬರ ಯಾವ ಬರ್ತಾರೆ ಅಂತ ನೀವು ಮಾಡಿದ್ರಿ. ನಮಗೆ ನಾವೇನ್ ಮಾಡಿದ್ರಿ ನಿಮ್ಗೆ ಮುಂದೆ ತಂದಿಲ್ಲ ಯಾವಾಗ ನಾವು ಕಷ್ಟ ಮುಂದಿನ ನಾವು ಬಂದ್ವಿ ಏನ್ ಮಾಡಿದ್ರಿ ನಿಮಗೆ. ನೀವು ಈಗಿನ ಮನೆ ಬಂದ್ರೆ ಮನೆಯವರಿಗೆ ಮನೆಗಳ ಸ್ಯಾಂಕ್ಷನ್ ಆಯ್ತು, ಆದರೆ ಮನೆ ಆಗಬೇಕು. ಈಗ ಸ್ಯಾಂಕ್ಷನ್ ಆಗಿರುವ 40,000 ರೂಪಾಯಿ ಮನೆ 45,000 ರೂಪಾಯಿ ಮನೆ ಸ್ಯಾಂಕ್ಷನ್ ಆಗಿದೆ. ಆಗ ಆಗದ ಮನೆಯವರು ಬೇಡ ಹೆಚ್ಚು ಮಾಡಿಕೊಂಡು ಮಾಡ್ತೀರ ಅಂತೇಳಿ ಆ ಮನೆ ಬೇಕಾಗ್ತಾ ಇದೆ. ನಮ್ಗೆ ಗೊತ್ತಿರೋಂಗೆ 40,000 ರೂಪಾಯಿಗೆ ಯಾವ ಮನೆಯೂ ಆಗುದಿಲ್ಲ ಅಂತ ಗೊತ್ತಿದೆ. ಗೊತ್ತಿದ್ದು ಮತ್ತೆ ಏನಕ್ಕೆ ಸ್ಕೀಮ್ ಅಲ್ಲಿ ಯಾಕೆ ಪ್ರಯತ್ನ ಮಾಡಿ ನಿಮಗೆ ಉಳಿದಿ ಜನತೆ ಮನೆಯನ್ನ 45,000 ರೂಪಾಯಿ ಸ್ಯಾಂಕ್ಷನ್ ಮಾಡೋದು. ಅದರಲ್ಲಿ ನಾವು ಸ್ವಲ್ಪ ಸೇರಿಸಿ ಅಮೌಂಟ್ ಕೊಟ್ಟು ಅನೌನ್ಸ್ಮೆಂಟ್ ಮಾಡೋದು 50 ರೂಪಾಯಿ ಕೊಟ್ಟರೆ ಅದು ಸಾಕಾಗಲ್ಲ. ಮುಕ್ಕೋ ಮನೆ ಏನ್ ಮನೆ ಇತ್ತು ಆ ಥರದ ಮನೆಗಳೇ ಆಗಬೇಕು. ನೀವೆಲ್ಲ ಆ ಮನೆ ಪೆಟ್ರೋಲ್ ಶ್ರೀಮಂತ ಕಂಡ್ರೆ ಅದು ಜನರಿಗೆ ಬೇಕು. ಈಗ ನಾಮದಲ್ಲಿದ್ದೆ 500 ಮನೆಗಳು ಆ ಶಾಸಕರು ತಗೊಂಡಿದ್ದಾರೆ. ನಮ್ಗೆ ಬರೀ 38 ಮನೆ 40 ಮನೆ ಮಾಡ್ಕೊಡಕ್ಕಾಗಿಲ್ಲ ಅಂದ್ರೆ ತಾವು 3 ವರ್ಷ ಇಲ್ಲ 2 ವರ್ಷ ನಿಮ್ಗೆ ಅವಕಾಶ ಸಿಕ್ಕಿದೆ. ಆ 2 ವರ್ಷದಲ್ಲಿ ಯಾಕೆ ಪ್ರಯತ್ನ ಮಾಡಲಿಲ್ಲ? ಮತ್ತೆ ಈ ಸ್ಥಿತಿನೇ ಇರಬೇಕಂತ ನಿಮ್ಮ ಆಸೆ ಆಕಾಂಕ್ಷೆ ಏನಾದ್ರೆ ಇದೆಯಾ? ಕಾಂಗ್ರೆಸ್ ಅವರು ಎಷ್ಟೋ ಆಳ್ವಿಕೆ ಮಾಡಿದ್ರು. ಈ ಮಂಡ್ಯ ಯಾವ ತರ ಇದೆ ಅದೇ ತರ ಕಿಂಚಿತೋ ಬದಲಾವಣೆ ಆಗಲಿಲ್ಲ. ತಾವು ಬಂದರೆ ನಮ್ಗೆ ಏನಾರ ಬದಲಾವಣೆ ಆಗ್ಬೋದು ಅಂತ ತುಂಬಾ ಆಸೆಯಿಂದ ನಮ್ಮ ಚಿಂತನೆಗಳು ಪಾಲ್ಗೊಂಡಿದ್ರು. ನಮ್ಮ ಕಷ್ಟ ಸುಖ ಕಳೆದ್ರೆ ಯಾವ್ದೋ ನಮ್ಮ ಪೂರ್ತಿ ಮಂಡ್ಯ ಇತ್ತು ಮಾಡಿದ್ರು. ತಾವು ಯಾಕೆ ಸ್ಟೆಪ್ ತಗೊಳ್ಳಿಲ್ಲ? ಮತ್ತೆ 500 ಮನೆ ನಮ್ಮ ಖಾತೆಯಲ್ಲಿ ತೋರಿಸ್ಕೊಂಡಿದ್ದೀರ. ಎಲ್ಲಿದೆ 500 ಮನೆ? 1,000 ಮನೆ ಕೊಡೋದ್ರಲ್ಲಿ ಸರ್ವೆ ಆಗಿ ಸರ್ವೆ ರಿಪೋರ್ಟ್ ಆಗಿ ಅಲ್ಲಿ 6 ಮನೆಯ ಚೌಕಾಲುಗಳಿಗೆ ನಾವು ಕೈಬಿಟ್ಟಿದ್ದ ಆ ಮನೆ ಆಗಿ ಕೊಟ್ಟು ಉಳಿಕೆ ಮನೆಗಳ ಇವೆಲ್ಲ ವಿಭಾಗದಲ್ಲಿ ಶಿಫ್ಟ್ ಮಾಡಿದ್ರೆ ಉಂಟಾಯಿತು 5 ಜನಕ್ಕೆ ಹೋಯಿತು. ಅದು ಕೇಂದ್ರ ಮಟ್ಟದಲ್ಲಿ ನಮ್ಮ ಮಂಡ್ಯಕ್ಕೆ 5 ಜನಕ್ಕೆ ಮನೆ ಮಂಡ್ಯದಲ್ಲಿ ಅತ್ಯಂತ ಗುರುತರವಾದಂತ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ಮೂವ್ಮೆಂಟ್ ಅದು. ಅವತ್ತು ಹಾಗೆ ಕಾಂಗ್ರೆಸ್ ಶಾಸಕರ ವಿರುದ್ಧ ದೌರ್ಜನ್ಯದ ವಿರುದ್ಧ ನಾವು ಚಳವಳಿ ಮಾಡಿದ್ವಿ. ನಮ್ಮ ಅರೆಸ್ಟ್ ಮಾಡಿದ್ರು. ಅವತ್ತು ಇದೇ ಕಾಂಗ್ರೆಸ್ ಉಸ್ತುವಾರಿ ಸಚಿವರಾದ ಕೆ.ಬಿ. ಚಂದ್ರಶೇಖರ್ ಅವರು ಬಂದಿದ್ರು. ಅನಂತರ ಯಡಿಯೂರಪ್ಪನವರು ಕೂಡ ಚಳವಳಿಗೆ ಬಂದು ಸಿಂಪಲಿ ತೋರಿಸಿದ್ರು. ನೀವು ಕೂಡ ಇಡೀ ಚಳವಳಿ ಭಾಗಿಯಾಗಿದೆ. ಕೃಷ್ಣ ಎದ್ದಿರ್ತಕ್ಕಂಥ ಮೇಜರ್ ಪ್ರಶ್ನೆ ಅಂತ ಹೇಳಿದ್ರೆ ಕಳೆದ 3-3 ವರ್ಷಗಳಲ್ಲಿ ಇವತ್ತು ನಾಗಮಂಗಲ ಕಾನ್ಸ್ಟಿಟ್ಯೂನ್ಸಿ ಒಳಗೆ 500 ಮನೆಗಳ ತಂದಿದ್ದಾರೆ. ಪಕ್ಕದಲ್ಲಿ ಡಿ ಜಯಕುಮಾರ್ ಅವರು ನಂಜನಗೂಡಿನ 500 ಮನೆಗಳ ತಂದಿದ್ದಾರೆ. ಮೈಸೂರಿನಲ್ಲಿ 60 ಮನೆಗಳ ತಂದಿದ್ದಾರೆ. ನಾವು ಇವತ್ತು ಚಳವಳಿ ಮಾಡಿದ್ವಿ. ಅದೇ ಚಳವಳಿ ಕಾರಣಕ್ಕೆ ನಿಮ್ಮ ಶಾಸಕರಾಗಲಿಕ್ಕೆ ಮಂಡ್ಯದ ಸಂಜೆ ಇವತ್ತು ಇಂಕನ್ ಕೆಲಸ ಮಾಡುವಂತ ಚುನಾವಣೆಗಳು ಹೊರಟ್ಕೊಟ್ರು. ಇವತ್ತು ಯಾಕೆ ನಮಗೆ ಇನ್ನು 38 ಮನೆಗಳನ್ನ ಕಟ್ಟಲಿಕ್ಕೆ ಆಗಿಲ್ಲ? ಯಾಕಂತ ಹೇಳಿದ್ರೆ ಇವತ್ತು ಪಕ್ಕದಲ್ಲಿ ಚುನಾಯಿತ ಪ್ರವಾಸ ಸಾಧ್ಯ ಆಗಿದೆ. ನಿಮ್ಮ ಅವಧಿನಲ್ಲಿ ಕನಿಷ್ಠ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ 38 ಮನೆಗಳ ನಿರ್ಮಾಣ ಕಷ್ಟ ಆಗ್ತಾ ಇರಲಿಲ್ಲ. ಇವತ್ತು ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ನಾವಿವತ್ತು ಸಾಂವಿಧಾನಿಕ ಉತ್ತರ ಕೊಡೋದಲ್ಲ ವಿಚಾರಕ್ಕೆ. ಯಾಕಂದ್ರೆ ಅವರು 3-3 ವರ್ಷಗಳಿಂದ ನಿಮ್ಮನ್ನು ಹಣ ಕೇಳಿಲ್ಲ. ಅವರು ಯಾವ್ದಾದ್ರು ಗಣಪತಿ ಕೊಡಿಸ್ತೀವಿ, ಯಾರ ಕೆಲಸ ಮಾಡ್ತೀವಿ, ದುಡ್ಡು ಕೊಡಿ ಅಂತ ಕೇಳಿಲ್ಲ. ಚುನಾವಣೆ ದುಡ್ಡು ಕೊಡಿ ನಮಗೆ ಓಡಾಡ್ತೀವಿ ಅಂತ ಕೇಳಿಲ್ಲ. ಮೊನ್ನೆ ಕೂಡ ಅವರು ಕಳೆದ ನಗರಸಭಾ ಚುನಾವಣೆಗಳು ಯಾವ ತರ ಮಾಡಿದ್ರೆ ಎಲ್ಲ ಪಾಪ ಇಲ್ಲಿಂದ ಹೋಗಿ ಬೆಂಗಳೂರಿನ ಕೆಲಸ ಮಾಡ್ತಿರ್ತಕ್ಕಂಥ ವಾಲಂಟರಿ ಆಗಿ ವರ್ಷ ಹಾಕೊಂಡು ಬಂದು ವೋಟ್ ಮಾಡಿದ್ರು ನಿಮ್ಮ ಪಕ್ಷಕ್ಕೆ. ಕಾರಣಾಂತರದ ಇಲ್ಲ ಶ್ರೀನಿವಾಸ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರು ಯಾವುದೇ ಒಂದು ರೂಪಾಯಿ ಇಸ್ಕೊಳ್ತಾರೆ. ನೀವು ಕ್ಯಾಂಡಿಡೇಟ್ ಕೂಡ ಬಂದರೆ ಅವ್ರನ್ನು ಕೂಡ ಕೇಳಬೇಕು. ಸಿಂಗಲ್ MP ಇಸ್ಕೊಳ್ಳದೆ ವೋಟ್ ಮಾಡಿದ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮಹಿಳೆಯರು ಕಟ್ಟುಹೋಗಿತ್ತು. ಇವತ್ತು ಕೂಡ ಇಲ್ಲಿ ಬಹುಶಃ ನೀವು ಅದು ತಪ್ಪಲ್ಲಿ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಚಳುವಳಿ ಆರಂಭಿಸಿದಂತ ಬೋರ್ಡ್ಸ್ ಆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭ ಬರಲಿಲ್ಲ. ನಾವು ಗಮನಿಸಿದಂಗೆ ಕಳೆದ 3-3 ವರ್ಷಗಳಿಂದ ನೀವು ಅವಧಿಯಲ್ಲಿ ಒಂದು ಸಿಂಗಲ್ MP ಕಾರ್ಯಕ್ರಮ ಹಾಕಿಲ್ಲ. 1 ರೂಪಾಯಿನ ಬಿಡುಗಡೆ ಕೂಡ ರೋಹಿತ್ ಸಮಾಜಕ್ಕೆ ಬಿಡುಗಡೆ ಆಗಿಲ್ಲ. ಈ ತನಕ ನಮ್ಮ ಚಳವಳಿ ಕಾರಣಕ್ಕೆ 8% ಮೇಲೆ ಕರೆಂಟ್ ಕೊಡಬೇಕು, ಸುಲಭ ಕೊಡಬೇಕು ಅಂತ ನಾವು ನಗರಸಭೆ ಪ್ರಯತ್ನ ಪಟ್ಟಾಗ ಇದೇ ನಗರಸಭಾ ಸದಸ್ಯರು ಅಧಿಕಾರ ಹಾಕಿದ್ರು. ನೀವೇ ಹಾಕಿದ್ದೆ ಜಾಗ ಡಿಕ್ಲೇರ್ ಆಯ್ತು. ಮನೆಗಾಲದಲ್ಲಿ ಕೊಟ್ರೆ ಅದಕ್ಕೆ ನಿಲ್ಸ್ಕೊಡ್ಬೇಕು. ಉಸ್ತುವಾರಿ ಮಂತ್ರಿ ಆಗಿದ್ರು ಚಂದ್ರಶೇಖರ್ ಅವರು ಬಂದರು. ಏನೋ ವಿಚಾರಣೆ ಮಾಡಲಿಲ್ಲ. ಯಾಕಂದ್ರೆ
ಇಟ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ಬೋದು ಸರ್ ನಿಮ್ಮ ಮನೆಯಲ್ಲಿ? ಒಂದು ವಿದ್ಯಾಸಂಸ್ಥೆ ಚಿಕ್ಕ ವಿದ್ಯಾಸಂಸ್ಥೆನ ಹಿಡಿತದಲ್ಲಿ ಆಗ್ಲಿಲ್ಲ ಅಂದ್ರೆ ಮಂಡ್ಯನಗರ ಇನ್ನೇನು ಉದ್ಧಾರ ಮಾಡಕ್ಕಾಗುತ್ತೆ? ಆಯ್ತಾ, ಇದರಲ್ಲಿ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಅಲ್ಲ, ಇದು ಸಣ್ಣವನಿಗೆ ದೊಡ್ಡವನಿಗೆ ಅಲ್ಲ ಅಲ್ಲ ಸರ್, ನಾನು ಮಾತು ಮುಗಿಸ್ತೇನೆ, ಮಾತಾಡಿ ನೀವು. ನನ್ನ ಮಾತು ಸೇರ್ತಲ್ಲ, ಅದೇ ಹಿಂದೆ ಸುಮ್ಮನೆ ಆಗ್ತಿದ್ರು. ಈಗ ನಾವೇ ಬರ್ಬೇಕು, ಕೇಳ್ಬೇಕು, 4 ಸರಿ ತಿರ್ಬೇಕು, ಕೋರ್ಟ್ ಕೂಗ್ಬೇಕು, ಬಂದು ಇಲ್ಲಿ ಮಾತಾಡಿ ಅಂತ. ನೀವು ಜನಪ್ರತಿನಿಧಿ ಸರ್, ನಮಗೋಸ್ಕರ ನೀವು ಕೆಲಸ ಮಾಡ್ಬೇಕು. ನೀವೇ ನಮ್ಮನ್ನು ಕೂಗ್ಬೇಕು, ಬಂದ್ರೆ ಇಂಥ ಜಾಸ್ತಿ ಹೋಗ್ಬೇಕು ಅಂತ ನಾವು ಬಂದು ನಿಮ್ಮನ್ನು ಕೂಗಂಗಾಗುತ್ತೆ. ಆಯ್ತು. 6 ತಿಂಗಳು ಮಟ್ಟಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರೆ ಸರ್, ನಮಗೆ ಕೆರೆ ತಗೊಂಡು ನಾವೆಲ್ಲ ತಂದ್ಬಿಟ್ಟಿದ್ದೀರ. 6 ಗಂಟೆ ಯಾಕಂದ್ರೆ ನಿಮ್ಮ ಮಕ್ಕಳು ಹೆಣ್ಣು ತಿರ್ಗಾಡಕ್ಕಾಗಲ್ಲ. ಮಕ್ಕಳಿಗೆ ಇಷ್ಟ ಇಲ್ಲ ಬರೋಕ್ಕಾಗುತ್ತೆ ಸರ್. 6 ತಿಂಗಳು ಮಟ್ಟಿಗೆ ಮನೆ ಕಟ್ಕೊಡ್ತೀನಿ, ಮನೆಗಳ ಸದ್ಯ ಕಾರ್ಯಗಳು ಅಂತ ಹೇಳಿ ಅಲ್ಲಿ 3 ತಿಂಗಳು ಮಟ್ಟಿಗೆ ಸದ್ಯ ಕಡೆ ಅಲ್ಲಿ ಬೇಗ ಮನೆಗಳ ಬರದೇ ಅಂತ ಹೇಳಿ ಈಗ ನೋಡ್ರೆ ಅಲ್ಲಿ ಕರೆಂಟ್ ನೀರಿಲ್ಲ, ಅಲ್ಲಿ ಕರೆಂಟ್ ಇಲ್ಲ, ಏನು ಅಂತ ಏನಿಲ್ಲ ಸರ್. ಅವಾಗ ಕಳೆದ ಎಲ್ಲಿದ್ದಾಗುತ್ತೆ ಸರ್? ಮಳೆ ಬಂದ ನೀರು ಕಟ್ಕೊಂಡ್ಬಂದು ಎಷ್ಟೊಂದು ತುಂಬೋಗುತ್ತೆ ಅಲ್ಲಿ ಮನೆಗಳ ಜಾಗ ಎಲ್ಲ 12 ಗಂಟೆ ರಾತ್ರಿ ಮಳೆ ರಾತ್ರಿ ಬಂದು ಎಲ್ಲ ಸದ್ಯಗಳನ್ನ ಕೊಚ್ಕೊಂಡು ಹೋಗ್ತಾರೆ. ಮಕ್ಕಳು ಹಿಂದೆ ಮಾಡೋದ್ರಲ್ಲಿ ಹೆಂಗಸು ಮಕ್ಕಳು ಮನೆ ಮನೆ ಕಟ್ಟಿದ್ದಾಗಲ್ಲ. ಇಲ್ಲಿಂದ ಆಫೀಸ್ ಹೋಗ್ಬಿಟ್ಟು ಅಡ್ಡು ಕೊಡ್ತಾರೆ, ಹಿಂದೆ ಕಣ್ಣು ಮುಚ್ಚಿದ್ದ ಆಗುವ ಕ್ರಮವನ್ನು ಮನೆಯನ್ನ ಕಟ್ಟಡದಲ್ಲಿ ಮನೆಯನ್ನ ಅಲ್ಲಿ ವಿದ್ಯಾಸಂಸ್ಥೆಗಳು ಆ ಜಾಗ ನಾವು ಕೊಡಬೇಕು ಅನ್ನೋದನ್ನ ಹೈಕೋರ್ಟ್ಗೆ ಕೊನೆಗೆ ನಿಮ್ಮ ಒಕ್ಕೂಟದವರು ನಾವು ಎಲ್ಲ ಕೋರ್ಟ್ಗೆ ಹಾಗಾಗಿ ಕೋರ್ಟ್ನಲ್ಲಿ ಅವರ ಕೇಸನ್ನ ಗೆದ್ದು ಆ ಮನೆಗಳನ್ನ ಕಟ್ಟಿ ಕೂಡ ಕಟ್ಟಿಸಬೇಕು ಅವರಿಗೆ ಕಬ್ಬುಳ ರೇಟ್ ಆಯ್ತು ಅಂತ ಹೇಳಿ ಅವನು ಕಂಟ್ರಾಕ್ಟ್ ಕೆಲಸ ಮಾಡಿರ್ತಾರೆ. ಅಷ್ಟರಲ್ಲಿ ಬೇರೆ ಆಡಳಿತ ಮಾಡಿದ್ರೆ ನಮ್ಮ ಜೊತೆ ನಾರಾಯಣಗೌಡರು ಕಾಳಪ್ಪನವರು ಸೃಷ್ಟಿ ಮಾಡಿ ಕೆಲಸ ಮಾಡಬೇಕು ಅನ್ನೋ ಚುನಾವಣೆಗಿದ್ದಾರೆ. ಇದು ಎಲ್ಲರೂ ಗೊತ್ತಿರುವ ವಿಷಯ. ನನ್ನ ತನ್ನ ಪರಿಶ್ರಮ ಏನು ಅಂದರೆ ನಿಮ್ಮ ಸ್ವಲ್ಪ ಗೊತ್ತಿದೆ, ಈಗ ಗೊತ್ತಿಲ್ಲ ಕೋರ್ಟ್ಗೆ ಎಷ್ಟೇ ಹೋಗಿ ಗೊತ್ತಿಲ್ಲ.